ಪೂಜ್ಯ ಮಾತೆ ಮಾಣಿಕೇಶ್ವರ ಅಮ್ಮನವರು ಭಕ್ತರಿಗೆ ಒಳ್ಳೆಯದಾಗಬೇಕು, ಅವ್ರ ಸುಖ ಶಾಂತಿ ಸಿಗಬೇಕು, ಅವ್ರ ಕಷ್ಟ ದೂರ ಆಗಬೇಕು. ಅನ್ನ ನೀರಿಲ್ಲದೆ ಅವ್ರು ಪೂಜೆ ಮಾಡ್ತಾಯಿದ್ರು. ಅನ್ನ ಇಲ್ಲ, ನೀರಿಲ್ಲ, ಮೂತ್ರ ಇಲ್ಲ, ಯಾವುದೇ ಇಲ್ಲ. ಭಕ್ತರಿಗೆ ಒಳ್ಳೇದಲ್ಲ ಅಂತೇಳಿ ಅನ್ನ ನೀರು ಮೂತ್ರ ಯಾವುದೇ ಇಲ್ಲ. ಈ ತಿಂದೆ ಅವರು ತಪಸ್ಸರು ಮಾಡ್ತಾಯಿದ್ರು. ಯಾವಾಗಲೂ ಗವಿಯಲ್ಲಿ ಕುಂತು ತಪಸ್ಸರು ಮಾಡ್ತಾಯಿದ್ರು. ಶಿವರಾತ್ರಿ ದಿವಸ ಅಮ್ಮನವ್ರ ದರ್ಶನ ಮಾತ್ರ ಅವ್ರು ಕೂಡ್ತಾಯಿದ್ರು. ಅದಕ್ಕೆ ದಿವಸ ಅವರು ನಡೆದಾಡೋ ದೇವರೇ ಅವರು. ಅನ್ನ ಇಲ್ಲ, ಕುಲ ಇಲ್ಲ, ಮೂತ್ರ ಇಲ್ಲ, ಮಲ ಇಲ್ಲ, ಅದಕ್ಕೆ ಸಾಕ್ಷಾತ್ ಅವರು ನಡೆದಾಡೋ ದೇವರೇ. ಆದ ಕಾರಣ ಭಕ್ತರ ಸಲುವಾಗಿ ಸರ್ವಸ್ವ ತ್ಯಾಗ ಮಾಡಿ ಯಾವಾಗಲೂ ಗವಿಯಲ್ಲಿ ಪೂಜೆ ಮಾಡ್ತಾರೆ. ಗವಿಯಲ್ಲಿ ಪೂಜೆ ಮಾಡ್ತಾರೆ. ಶಿವರಾತ್ರಿ ದಿವಸ ಒಂದು ದಿವಸ ಬಂದು ಎಲ್ಲರಿಗೆ ಭಕ್ತರು. ಅದಕ್ಕೆ ಅಮ್ಮವ್ರು ಇವತ್ತೇನು ಮೂರ್ತಿ ಓಪನಿಂಗ್ ಇದೆ. ಎಲ್ಲರಿಗೆ ಶಾಂತಿ ಸುಖ ಶಾಂತಿ ಸಿಗಲಿ, ಎಲ್ಲ ಕಷ್ಟಗಳು ದೂರ ಅಲ್ಲ ಅಂತೇಳಿ ಅಮ್ಮನ ಬೇಡ್ಕೊಂಡು ಕೆಲಸ ಮಾಡ್ತೀವಿ. ಗುಲ್ಬರ್ಗ ನಗರದ ಚೌಡೇಶ್ವರಿ ಕಾಲನಿಯಲ್ಲಿ ಮಾಣಿಕೇಶ್ವರಿ ದೇವಸ್ಥಾನದ ಕಳಸಾರೋಹಣ ಹಾಗೂ ಮೂರ್ತಿ ಸ್ಥಾಪನೆ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದ ಸಾರಂಗಧರ ಶ್ರೀಗಳು ಹಾಗೂ ಸಚಿವರಾದ ಶ್ರೀನಿವಾಸಪ್ಪ ದರ್ಶನಪುರ ಸರ್ ಅವರು ಹಾಗೂ ಡಾಕ್ಟರ್ ಶಿವಪ್ರಕಾಶ್ ಪಾಟೀಲ್ ಅವರು, ಅಲ್ಲಂಬರು ಪಾಟೀಲ್ ಅವರು, ಬಾಬುರಾವ್ ಅವರು, ಬಿ ಪಾಟೀಲ್ರು, ಶಶಿಲ್ ನಮೋಶಿ ಅವರು, ಪಣಪ ಕಾಮತ್ನೂರವರ ಅಧ್ಯಕ್ಷತೆಯಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಬಹಳ ಅದ್ಧೂರಿಯಾಗಿ ಕಳಸಾರೋಹಣ ಹಾಗೂ ಮೂರ್ತಿ ಸ್ಥಾಪನೆ ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇದೆ. ಹಾಗೂ ಬಹಳ ಒಳ್ಳೆಯ ಒಂದು ದೇವಸ್ಥಾನ ಇಲ್ಲಿ ಚೌಡೇಶ್ವರಿ ಕಾಲನಿಯಲ್ಲಿ ನಿರ್ಮಾಣವಾಗ್ತಿದೆ. ಹಾಗೂ ಯಾನಾಗುಂದಿಯಲ್ಲಿ ಮಾಣಿಕೇಶ್ವರಿ ದೇವಸ್ಥಾನದ ಒಂದು ಮೂರ್ತಿ ಇದೆ. ಹಾಗೂ ಗುಲ್ಬರ್ಗದಲ್ಲಿ ಇರಬೇಕು ಅಂತೇಳಿ ಎಲ್ಲ ಜನರ ಆಸೆ, ಈ ಭಾಗದ ಜನರ ಆಸೆ ಇತ್ತು. ಆ ಆಸೆ ತಿಪ್ಪಣಪ್ಪ ಕಮಕ್ನೂರವರು ನೆರವೇರಿಸಿದ್ದಾರೆ. ಬಹಳ ಸಂತೋಷ ಅನಿಸ್ತದೆ. ಹಾಗೂ ತಿಪ್ಪಣಪ್ಪ ಕಮಕ್ನೂರು ನಾನು ಧನ್ಯವಾದ ಹೇಳ್ತೀನಿ. ನಾನು ದೇವರ ಪ್ರಖ್ಯಾತವಾಗಿರ್ತಕ್ಕಂಥ ಮಾತೆ ಮಾಣಿಕೇಶ್ವರಿ ಅವರ ಒಂದು ಮೂರ್ತಿ ಮತ್ತು ಮಂದಿರವನ್ನು ಕಮಕ್ನೂರು ತಿಪ್ಪಣ್ಣಪ್ಪ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಈ ಭಾಗದ ಎಲ್ಲ ಭಕ್ತಾದಿಗಳು ಸೇರಿ ಒಂದು ಸುಂದರವಾದಂಥ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಮಾತಾ ಮಾಣಿಕೇಶ್ವರಿ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ಇತಿಹಾಸದಲ್ಲಿ ಒಬ್ಬ ಪವಾಡ ಪುರುಷರು, ಅವರು ಊಟ ಮತ್ತು ನೀರಿಲ್ಲದೆ ಜೀವನವನ್ನು ಸಾಗಿಸ್ತಕ್ಕಂಥ ಮಹಾಯೋಗಿನಿಯವರು. ಅವರ ಒಂದು ಮೂರ್ತಿ ಮತ್ತು ಮಂದಿರವನ್ನು ಈ ಭಾಗದಲ್ಲಿ ಸ್ಥಾಪನೆ ಮಾಡುವ ಮುಖಾಂತರ ಈ ಭಾಗದ ಜನರಿಗೆ ಅವರು ಆಡಿರ್ತಕ್ಕಂಥ ಮಾತುಗಳನ್ನು, ಅವ್ರು ಹೇಳಿರ್ತಕ್ಕಂಥ ಮಾತುಗಳನ್ನು, ಯಾವ ರೀತಿ ಮನುಷ್ಯ ಜೀವನದಲ್ಲಿ ನಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಬೇರೆಯವರಿಗೆ ನಾವು ಕೆಲಸ ಮಾಡಬೇಕು, ಬೇರೆಯವ್ರಿಗೋಸ್ಕರ ನಾವು ಶ್ರಮ ಪಡಬೇಕು ಅಂತ ಅವ್ರ ಬದುಕಿನ ಒಂದು ವಿಚಾರವಾಗಿತ್ತು. ಆ ಒಂದು ವಿಚಾರವನ್ನು ಈ ಒಂದು ಮಂದಿರದ ಮುಖಾಂತರ ಈ ಭಾಗದ ಜನರಿಗೆ ಇವತ್ತು ಆಶೀರ್ವಾದ ಮುಖಾಂತರ ಮನಸ್ಸಿನಲ್ಲಿ ಅವರು ಒಂದು ದೃಢ ಸಂಕಲ್ಪ ಮಾಡಲು ಸಾಧ್ಯ ಆಗ್ತದೆ. ಅದಕ್ಕಾಗಿ ಈ ಒಂದು ಮಂದಿರ ನಿರ್ಮಾಣ ಮಾಡಿರ್ತಕ್ಕಂಥ ತನು ಮನ ಧನದಿಂದ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಮಾತೆ ಮಾಣಿಕೇಶ್ವರರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತೇಳಿ ನಾವು ಹೇಳ್ತೇವೆ. ನೂತನವಾಗಿ ನಿರ್ಮಾಣಗೊಂಡ ಮತ್ತು ಮಾತಾ ಮಾಣಿಕೇಶ್ವರಿ ದೇವಸ್ಥಾನ ಮತ್ತು ಅಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಈ ಒಂದು ಆವರಣದಲ್ಲಿ ಆಗಮಿಸಿದ್ದೇವೆ. ಇದು ಒಂದು ಭವ್ಯವಾದ ಮಂದಿರ ತಾಯಿ ಮಾತೆ ಮಾಣಿಕೇಶ್ವರದಲ್ಲಿ ನಿರ್ಮಾಣಗೊಂಡಿದೆ. ಇದರ ನೇತೃತ್ವ ಎಲ್ಲ ಸಮಾಜ ಬಾಂಧವರು ತೊಗೊಂಡ್ರು. ಅದರಲ್ಲಿ ಕೂಡ ಶಾಸಕರಾದಂಥ ತಿಪ್ಪಣಪ್ಪ ಕಮ್ಮಕ್ನೂರವರು ಬಹಳ ಸಕ್ರಿಯವಾಗಿ ಈ ಒಂದು ಕಾರ್ಯನಿರ್ವಹಣಕ್ಕೆ ಕಾರಣಕರ್ತರಾಗ್ಯಾರೆ. ಮತ್ತು ಈ ಒಂದು ಮಾತಾ ಮಾಣಿಕೇಶ್ವರಿ ಮಂದಿರ ದಿನ ಪೂಜೆ ಆಗಬೇಕು, ದಿನ ಏನು ಒಳ್ಳೆ ರೀತಿಯಿಂದ ಅಭಿಷೇಕ ಆಗಬೇಕು. ಇಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಮಾಣಿಕೇಶ್ವರಿ ತಾಯಿಯವ್ರದ್ದು ಆಶೀರ್ವಾದ ತಗೋಬೇಕು. ಮತ್ತು ಇವತ್ತು ನಾವು ಕೂಡ ಇವತ್ತು ಇಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ತಾಯಿ ಆಶೀರ್ವಾದ ಪಡ್ಕೋಕೆ ಬಂದಿದ್ದೆವು. ಇದರಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಮಾನ್ಯ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಹಿರಿಯರಾದಂಥ ಶ್ರೀನಿವಾಸಪ್ಪ ದರ್ಶನಪುರಜಿಯವರು ಪಾಲ್ಗೊಳ್ಳುತ್ತಿದ್ದಾರೆ. ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಶಿವಪ್ರಕಾಶ್ ಪಾಟೀಲ್ ಅವರು ಕೂಡ
ಇವತ್ತು ಇದರಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಇವತ್ತು ಶಾಸಕರು BG ಪಾಟೀಲ್ ಅವರಾಗಿರ್ಬೋದು, ಅಲ್ಲಂಗೂರು ಪಾಟೀಲ್ ಅವರಾಗಿರ್ಬೋದು, ನಮೋಸಿ ಅವರಾಗಿರ್ಬೋದು, ಅನೇಕ ಮುಖಂಡರು, ಗಣ್ಯರು ಮತ್ತು ಇವತ್ತು ಸಾರಂಗಧರ ದೇಶಿ ಕೇಂದ್ರ ಮಹಾಸ್ವಾಮಿಗಳು ಸುಲ್ಫುಲ್ ಮಠ ಅವರು ಕೂಡ ಸಾನ್ನಿಧ್ಯವನ್ನು ವಹಿಸಿಕತ್ತಾರ. ಇವತ್ತು ಬಹಳ ಸಂತೋಷ ಆಗ್ತದೆ. ಇವತ್ತು ತಾಯಿಯ ಒಂದು ಮಂದಿರ ಇಲ್ಲಿ ನಮ್ಮ ಗಂಗಾನಗರದಲ್ಲಿ ಆಗ್ತಾ ಇದೆ. ಯಾಕಂದ್ರೆ ನಾವು ಯಾವಾಗ ಭೀ ಹೋಗ್ಬೇಕಂದ್ರ ಅಲ್ಲಿ ತಾಯಿಯ ದರ್ಶನ ಮಾಡಿ ನಾವು ಸಣ್ಣವರಿದ್ದಾಗ ಹೋಗ್ತಿದ್ವಿ. ಅವಾಗ ದೇವಸ್ಥಾನ ಚೌಡಾಪುರ ಕಾಲನಿ ಬ್ರಹ್ಮಪುರ ಗುಲ್ಬರ್ಗದಲ್ಲಿ ನೂತನ ನಿರ್ಮಾಣಗೊಂಡಿರುತ್ತಿರುವ ಮಾಣಿಕೇಶ್ವರಿ ದೇವಸ್ಥಾನ ಮತ್ತು ಅಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ. ನಾನು ಹೆಚ್ಚಿಗೆ ನಮ್ಮೂರು ಬಾರಿದಾಗ ಹೇಳಕ್ಕೆ ವಿಚಾರ ಮಾಡೋದಿಲ್ಲ. ಮೇನ್ ಇದ್ದಿದೆ ಯಾನಗುಂದಿ ಒಳಗಿದೆ. ನಾವು ಯಾನಗುಂದಿ ಭಕ್ತರಿದ್ದೆವು ಮತ್ತು ಇಲ್ಲಿ ಆಗಿದೆ ನಮಗೆ ಬಹಳ ಚೆನ್ನಾಗಿ ಆಗಿದೆ. ಮತ್ತು ಅಮ್ಮನವರು ಸದಾ ಸುಮಾರು 80 ವರ್ಷ ತನಕ ಅವರು ಊಟ ಆಹಾರ ತಿಂಡಿ ಏನೂ ಇರಲಾದನೆ ಅವ್ರು ಜೀವನ ಮಾಡ್ತಾ ಇದ್ರು. ಒಳ್ಳೆ ಯೋಗಿಗಳಿದ್ದರು. ಅವರ ಮೇಲೆ ನಾವು 21 ವರ್ಷ ದಾಸೋಹವನ್ನು ಮಾಡಿದ್ದೇವೆ. ನಮಗೆ ಬಹಳ ಒಳ್ಳೆಯದಾಗಿದೆ. ಅಮ್ಮನವರು ಸದಾ ನಾವು ಸ್ಮರಿಸ್ತೇವೆ. ಈ ಕಾರ್ಯಕ್ರಮ ಬಂದಿದ್ದಕ್ಕೆ ನಾನು ಬಹಳ ಸಂತೋಷ. ಕಾರಣ ಏನಂದ್ರೆ ಇವತ್ತು ಕರ್ನಾಟಕದಲ್ಲೇ ಅಲ್ಲ, ಭಾರತದಲ್ಲೇ ಅಲ್ಲ, ಯಾವ ಕಡೆಯಲ್ಲೂ ಮೊದಲನೇದಾಗಿ ಮಾತಾ ಮಾಣಿಕೇಶ್ವರಿ ಅಮ್ಮವರ ಮೂರ್ತಿನ ಪ್ರತಿಷ್ಠಾಪನೆ ಇವತ್ತು ಇಲ್ಲಿ ಕಲಬುರಗಿಯಲ್ಲಿ ಆಗ್ತಾ ಇದೆ. ಈ ಒಂದು ದಿನ ಐತಿಹಾಸಿಕ ಸಾಕ್ಷಿಯಾಗಿ ಉಳಿಯುತ್ತೆ ಈ ಕಲಬುರಗಿ ನಗರದಲ್ಲಿ. ಇವತ್ತು ಈ ಒಂದು ದೇವಸ್ಥಾನವನ್ನು ಕಟ್ಟಲು ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರವರು ಮತ್ತು ಅವರ ಬಳಗ ಏನಿವತ್ತು ಗಂಗಾನಗರ ಆಗಲಿ ಒಂದು 4 ಕಾಲೋನಿ ಇಲ್ಲಿ ಏನಿದೆ ಅವರೆಲ್ಲ ಜನ ತುಂಬಾ ಸ್ವಾಭಿಮಾನ ಬಳಸಿ ಯಾರನ್ನೂ ದುಡ್ಡು ಕೇಳದೆ, ನಮ್ಮ ಹತ್ರ ಯಾರ ಹತ್ರನೂ ಬಂದು ದುಡ್ಡು ಕೇಳಿಲ್ಲ. ಅವರು ಕೇಳ್ದೇನೆ ಈ ಒಂದು ದೇವಸ್ಥಾನವನ್ನ 10 ವರ್ಷದಲ್ಲಿ ನಿರ್ಮಾಣ ಮಾಡಿ ಬೃಹತ್ ಕಟ್ಟಡ ಕಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನ ಇನ್ನೂ ಮೇಲೆ ಬೆಳೆಯುತ್ತೆ. ಯಾಕಂದ್ರೆ ಪಕ್ಕದಲ್ಲೆಲ್ಲ ತುಂಬಾ ಜಾಗ ಇದೆ. ನಾಳೆ ಸಭಾಂಗಣ ಆಗಲಿ ಮತ್ತು ಯಾವುದಾದ್ರೂ ಚೌಟ್ರಿ ಮಾಡೋದಾಗ್ಲಿ ಬೇರೆ ಕಾರ್ಯಕ್ರಮಗಳು ಇಲ್ಲಿ ಮಾಡಬಹುದು. ಹಾಗಾಗಿ ನಾವೆಲ್ಲರೂ ಈ ದೇವಸ್ಥಾನಕ್ಕೆ ಸಹಾಯ ಹಸ್ತನ ಸೇರಿಸ್ತೀವಿ.